ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಶಾಸ್ತ್ರೀಯ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಸಿನಿಮಾ ಜೂನ್ 10, 2005ರಲ್ಲಿ ತೆರೆಕಂಡಂತ ಸಿನಿಮಾ. ಕನ್ನಡ ಚಿತ್ರರಂಗದ ಬ್ಲಾಕ್ ಬಸ್ಟರ್ ಹಿಟ್ ಅನ್ನುವ ಸಾಲಿಗೆ ಈ ಸಿನಿಮಾ ಕೂಡ ಸೇರಿಕೊಳ್ಳುತ್ತೆ. ಇನ್ನು ಈ ಸಿನಿಮಾಗೆ PN ಸತ್ಯ ಅವರು ಆಕ್ಷನ್ ಕಟ್ ಹೇಳಿದ್ರೆ, ದರ್ಶನ್ ಅವರ ಅತ್ಯಾಪ್ತ ಗೆಳೆಯರಾದಂತಹ ಅಣಜಿ ನಾಗರಾಜ್ ಅವರು ಈ ಸಿನಿಮಾಗೆ ಬಂಡವಾಳವನ್ನು ಹೂಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ದರ್ಶನ್ ಅವರಿಗೆ ಮಾನ್ಯ ಅವರು ಜೋಡಿಯಾಗಿ ಕಾಣಿಸಿಕೊಂಡ್ರೆ, ಚಿತ್ರ ಶೆಣೈ, ಬ್ಲೇಡ್ ಪ್ರಕಾಶ್, ಸತ್ಯಜಿತ್ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನದು ಕೇವಲ ಇದು ಕನ್ನಡ ಸಿನಿಮಾ ಮಾತ್ರವಲ್ಲ, ಈ ಸಿನಿಮಾ ಹಿಂದಿಗೂ ಕೂಡ ಡಬ್ ಆಗಿದೆ. ಮೇನ್ ಹೋನ್ ಯೋಧಾ ಅನ್ನುವ ಹೆಸರಿನಲ್ಲಿ ಈ ಸಿನಿಮಾ ಬಾಲಿವುಡ್ ಅಂಗಳದಲ್ಲೂ ಕೂಡ ಸದ್ದು ಮಾಡಿತ್ತು. ಹೀಗಿರಬೇಕಾದ್ರೆ 2017ರಲ್ಲಿ ಈ ಸಿನಿಮಾವನ್ನ ರಿಲೀಸ್ ಮಾಡಲಾಗಿತ್ತು. ಮೊದಲ ರಿಲೀಸ್ಗೆ ಗಾಂಧಿನಗರದ ನರ್ತಕಿ ಮುಖ್ಯ ಚಿತ್ರಮಂದಿರವಾದ್ರೆ, ಜೂನ್ 9, 2017ರಲ್ಲಿ ರಿಲೀಸ್ ಆದಾಗ ಗಾಂಧಿನಗರದ ಸಪ್ನ ಮುಖ್ಯ ಚಿತ್ರಮಂದಿರದಲ್ಲಿ ಈ ಸಿನಿಮಾ ತೆರೆ ಕಂಡಿತ್ತು. ಅಂದ್ರೆ ನರ್ತಕಿಯ ತಳಭಾಗದಲ್ಲಿರುವಂತ ಸಪ್ನ ಮಿನಿ ಚಿತ್ರಮಂದಿರ ಇದೀಗ ಮತ್ತೊಮ್ಮೆ ರಿಲೀಸ್ ಆಗ್ತಾ ಇದೆ 12ನೇ ತಾರೀಕಿನಂದು. ಅಂದ್ರೆ ನಾಳೆ ರಾಜ್ಯಾದ್ಯಂತ ಈ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ. 2005ರಲ್ಲಿ ಈ ಸಿನಿಮಾ ರಿಲೀಸ್ ಆದಾಗ ರೀಲ್ನಲ್ಲಿ ರಿಲೀಸ್ ಆಗಿತ್ತು. ಆದರೆ 2017ರಲ್ಲಿ ಈ ಸಿನಿಮಾವನ್ನ ರಿಲೀಸ್ ಮಾಡಿದ್ದು ಡಿಜಿಟಲ್ ರೂಪದಲ್ಲಿ 5.1 ಸೌಂಡ್ ಅನ್ನ ಅಳವಡಿಸಿ ರೀಲ್ನಿಂದ ಡಿಜಿಟಲ್ಗೆ ಕನ್ವರ್ಟ್ ಮಾಡಿ UFO ಕ್ಯೂಬ್ ಮೂಲಕ ಈ ಸಿನಿಮಾದ ರಿಲೀಸ್ ಮಾಡಲಾಗಿತ್ತು. ಇದೀಗ ಅದಕ್ಕಿಂತಲೂ ಅಪ್ಗ್ರೇಡ್ ಆದಂತಹ 7.1 ಸೌಂಡ್ ಸಿಸ್ಟಮ್ ಅನ್ನ ಅಳವಡಿಕೆ ಮಾಡಿ ಈ ಸಿನಿಮಾವನ್ನ ಮತ್ತೊಮ್ಮೆ ರಿಲೀಸ್ ಮಾಡಲಾಗ್ತಾ ಇದೆ. ಈಗಾಗಲೇ ಮಾಗಡ್ ರಸ್ತೆ ಪ್ರಸನ್ನ ಚಿತ್ರಮಂದಿರ ತನ್ನ ಬುಕಿಂಗ್ ಅನ್ನು ಓಪನ್ ಮಾಡಿದೆ. ಬೆಳಗ್ಗೆ 7:30 ಮೊದಲ ಪ್ರದರ್ಶನ ಇಲ್ಲಿ ಆರಂಭವಾಗುತ್ತೆ. ಇದರೊಂದಿಗೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಮತ್ತೊಂದಿಷ್ಟು ಶೋಗಳು ಸಿಗಲಿದೆ. ಹಾಗೆ ರಾಜ್ಯಾದ್ಯಂತ ಇನ್ನಿತರ ಚಿತ್ರಮಂದಿರಗಳಲ್ಲಿ ಶಾಸ್ತ್ರೀಯ ಸಿನಿಮಾ ಬಿಡುಗಡೆಯಾಗಲಿದೆ. ಹಾಗೆ ಬುಕಿಂಗ್ ಕೂಡ ಕೆಲವೇ ಕ್ಷಣಗಳಲ್ಲಿ ಓಪನ್ ಆಗಲಿದೆ. ಈ ಸಿನಿಮಾವನ್ನ ಪ್ರತಿಯೊಬ್ಬರು ಕೂಡ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ.